ಕೊಪ್ಪಳ ಹಿರೇಬಗನಾಳ ಗ್ರಾಮದಲ್ಲಿ ಆರೋಗ್ಯ ಇಲಾಖೆ ಸರ್ವೆ ಮಾಲಿನ್ಯದಿಂದ ಅನಾರೋಗ್ಯ ಕಾರ್ಖಾನೆಗಳ ಕೇಂದ್ರೀಕೃತವಾಗಿರುವ ತಾಲೂಕಿನ ಹಿರೇಬಗನಾಳ ಗ್ರಾಮದ ಸುತ್ತಮುತ್ತಲಿನ ಪರಿಸರ ಮಲಿನವಾಗಿದ್ದು ಗ್ರಾಮದ ಜನರಲ್ಲಿ ಗಂಭೀರ ಕಾಯಿಲೆಗಳು ಪತ್ತೆಯಾಗಿವೆ. ಕಾರ್ಖಾನೆಗಳು ಹೊರಸೂಸುವ ಕಪ್ಪು ಕಣಗಳ ಧೂಳಿನಿಂದ ಮಾಲಿನ್ಯ ಆಗುತ್ತಿದೆ. ನಿತ್ಯ ಯಾತನೆ ಅನುಭವಿಸುವಂತಾಗಿದೆ ಎಂದು ಗ್ರಾಮಸ್ಥರು ದೂರುತ್ತಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಿರೇಬಗನಾಳ ಗ್ರಾಮದ ಇದೇ ವರ್ಷ ಫೆಬ್ರವರಿಯಲ್ಲಿ ಜನರ ಆರೋಗ್ಯ ತಪಾಸಣೆ ನಡೆಸಿದೆ. ಗ್ರಾಮದಲ್ಲಿ 208 ಮಕ್ಕಳು ಸೇರಿ 2333 ಜನಸಂಖ್ಯೆ ಇದೆ. ಈ ಪೈಕಿ ಹಿರೇಬಗನಾಳದಲ್ಲಿ ನಡೆದ ಸಭೆಯಲ್ಲಿ ಅನಾರೋಗ್ಯ ಪೀಡಿತ ಮಗುವಿನೊಂದಿಗೆ ತಾಯಿ ಕಣ್ಣೀರು ಹಾಕಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ಉಸಿರಾಟ ಸಂಬಂಧಿ ಕಾಯಿಲೆಯಿಂದ 124 ಜನ ಬಳಲುತ್ತಿದ್ದಾರೆ. ಚರ್ಮ ಕಾಯಿಲೆಯಿಂದ 49, ಗರ್ಭಕಂಠದಿಂದ ಹಾಗೂ ಬಾಯಿ ಕ್ಯಾನ್ಸರ್ನಿಂದ 25 ಹಾಗೂ TBಯಿಂದ 50 ಜನ, BP ಯಿಂದ 40 ಜನ, ಮಧುಮೇಹದಿಂದ 42 ಜನ ವ್ಯಕ್ತಿಗಳಲ್ಲಿ ದೃಷ್ಟಿದೋಷ 3 ಪಾರ್ಶ್ವವಾಯು ಸ್ಟ್ರೋಕು ಆಗಿದೆ ಅನ್ನೋದು ಗೊತ್ತಾಗಿದೆ. ಬಗನಾಳ, ಅಲ್ಲಾನಗರ, ಹಾಲ್ವರ್ತಿ, ಕುಣಿಕೇರಿ, ಗಿಣಿಗೇರಿ, ಮುದ್ದಾಬಳ್ಳಿ, ಕಾಸನಕಂಡಿ, ಬೇವಿನಹಳ್ಳಿ, ಬಸಾಪುರ, ಕನಕಾಪುರ, ಲಾಚನಕೇರಿ ಗ್ರಾಮಸ್ಥರಿಂದ ಅನಾರೋಗ್ಯದ ಬಗ್ಗೆ ನಿರಂತರವಾಗಿ ದೂರುಗಳು ಬಂದಿದ್ದರಿಂದ ಆರೋಗ್ಯ ಇಲಾಖೆ ಗ್ರಾಮದಲ್ಲಿ ತಪಾಸಣೆ ಮಾಡಿದ್ದು ನೆರೆಯ ಹಾಲ್ವರ್ತಿ, ಅಲ್ಲಾನಗರ ಸೇರಿದಂತೆ ವಿವಿಧ ಕಡೆ ತಪಾಸಣೆ ಮುಂದಾಗಿದೆ. ಕಾರ್ಖಾನೆಗಳ ಮಾಲಿನ್ಯ ನಿಯಂತ್ರಿಸಬೇಕು ಹಾಗೂ ಕಾರ್ಖಾನೆಗಳ ವಿಸ್ತರಣೆ ಅವಕಾಶ ಕೊಡಬಾರದು ಎಂದು ಆಗ್ರಹಿಸಿ ಜಿಲ್ಲಾ ಬಚಾವು ಆಂದೋಲನ ಹಾಗೂ ಪರಿಸರ ಹಿತರಕ್ಷಣಾ ವೇದಿಕೆ ಜಂಟಿ ಕ್ರಿಯಾ ವೇದಿಕೆ 128 ದಿನಗಳಿಂದ ಜಿಲ್ಲಾ ಕೇಂದ್ರದಲ್ಲಿ ಧರಣಿ ನಡೆಸುತ್ತಿದೆ. ಮಾಲಿನ್ಯದಿಂದ ಕಾರ್ಖಾನೆಗಳ ಸುತ್ತಲೂ ಇರುವ ಗ್ರಾಮಗಳ ಜನರ ಬದುಕು ಅಸಹನೀಯವಾಗಿದೆ. ಆದ್ದರಿಂದ ಮಾಲಿನ್ಯದಿಂದ ಬಾಧಿತ ಗ್ರಾಮಗಳ ಜನರನ್ನು ಭಾರತೀಯ ವೈದ್ಯಕೀಯ ಸಂಸ್ಥೆಯಿಂದಲೇ ಸಂಪೂರ್ಣ ಆರೋಗ್ಯ ತಪಾಸಣೆ ನಡೆಸಬೇಕು. ಆಗ ಇನ್ನಷ್ಟು ಸಮಸ್ಯೆಗಳು ಗೊತ್ತಾಗ್ತವೆ. ಈ ಬಗ್ಗೆ ಆರೋಗ್ಯ ಇಲಾಖೆ ತಕ್ಷಣ ಸೂಕ್ತ ಕ್ರಮಗೊಳ್ಳಬೇಕೆಂದು ತಮ್ಮ ಮೂಲಕ ಒತ್ತಾಯಿಸುತ್ತೇನೆ. ಸಭಾಪತಿಗಳೇ, ಸಂಬಂಧಪಟ್ಟಿರುವ